ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಈ ರಿಕ್ರೂಟ್ಮೆಂಟ್ ನೋಡ್ರಿ ಕಳೆದ ವರ್ಷನೇ ಕರೆದಿದ್ರು ಮಾರ್ಚಲ್ಲಿ. ಆದರೆ ಕೆಲವೊಂದಿಷ್ಟು ವಯೋಮಿತಿ ಸಡಲಿಕೆ ಇತರನೇ ಕಾರಣದಿಂದ ಯಾರು ಅರ್ಜಿ ಸಲ್ಲಿಸಕ್ಕೆ ಆಗಿದ್ದಿಲ್ಲಲ್ಲ ಅಂಥವ್ರಿಗೆ ಏನು ಮಾಡಿದ್ದಾರೆ ಅಂದರೆ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ಮಾರ್ಚಲ್ಲಿ ಕರೆದಿದ್ರು ಇದನ್ನ. ಸೊ ಯಾರಿಗೆಲ್ಲ ಅರ್ಜಿ ಸಲ್ಲಿಸಕ್ಕಾಗಿಲ್ಲ ಅಥವಾ ಇತರೆ ಕಾರಣಗಳಿಂದ ಆಗಿಲ್ಲಲ್ಲ ಅಂಥವ್ರಿಗೆ ಮತ್ತೊಮ್ಮೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಈಗ ಅರ್ಜಿ ಸಲ್ಲಿಸಲು ನಿಮಗೆ ಸಮಯಾವಕಾಶವನ್ನು ಅವರು 1ನೇ ಜನವರಿ 2025 ಮಾಡಿದ್ದಾರೆ. ಸೊ ಇಲ್ಲಿ ವಿಷಯ ನೋಡ್ರಿ, ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿನ ವಿವಿಧ ವೃಂದಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಂತ ಹೇಳ್ತಿದ್ದಾರೆ. ಮೊದಲನೇ ಹುದ್ದೆ ಯಾವುದಂದ್ರೆ, ಅದಕ್ಕಿಂತ ಮುಂಚೆ ನೋಡ್ರಿ ಅರ್ಜಿಗಳನ್ನ ಯಾವ ತರನಾಗಿ ಸಲ್ಲಿಸಬೇಕಂದ್ರೆ ಅರ್ಜಿಗಳನ್ನು ಈ ಕೆಳಕಂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಲಿಂಕ್ ಮೂಲಕ ಸಲ್ಲಿಸತಕ್ಕದ್ದು http://ka.kr.nic.in ಅಥವಾ https://cetonline.karnataka.gov.in/ka ಮೂಲಕ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಹುದ್ದೆಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ನೋಡ್ರಿ ಸೀನಿಯರ್ ಪ್ರೋಗ್ರಾಮ್ 2 ಹುದ್ದೆಗಳಿವೆ. ಉಳಿಕೆ ಮೂಲ ವೃಂದಕ್ಕೆ 1, ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 1 ಹುದ್ದೆ ಇದೆ. ವೇತನ ಶ್ರೇಣಿ ನೋಡೋದಾದ್ರೆ 52,650 ರೂಪಾಯಿಂದ 97,100 ರೂಪಾಯಿ. ನೆಕ್ಸ್ಟ್ ಹುದ್ದೆ ಯಾವ್ದಂದ್ರೆ ಜೂನಿಯರ್ ಪ್ರೋಗ್ರಾಮರ್ 2 ಹುದ್ದೆಗಳಿವೆ. ಉಳಿಕೆ ಮೂಲ ವೃಂದಕ್ಕೆ 1, ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 1. ಇಲ್ಲಿ ವೇತನ ಶ್ರೇಣಿ 43,100 ರೂಪಾಯಿಂದ 83,900 ರೂಪಾಯಿ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಮೂರನೇದು ಯಾವ್ದಂದ್ರೆ ಜೂನಿಯರ್ ಕನ್ಸೋಲ್ ಆಪರೇಟರ್ 4 ಹುದ್ದೆಗಳಿವೆ. ಉಳಿಕೆ ಮೂಲ ವೃಂದಕ್ಕೆ 3, ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 1. ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ 37,900 ರೂಪಾಯಿಂದ 70,850 ನಿಮಗೆ ವೇತನ ಶ್ರೇಣಿ ಇರುತ್ತೆ. 4ನೇ ಹುದ್ದೆಗಳು ಬಂದಾದ್ರೆ ಕಂಪ್ಯೂಟರ್ ಆಪರೇಟರ್ 4 ಹುದ್ದೆಗಳಿವೆ. ಉಳಿಕೆ ಮೂಲ ವೃಂದಕ್ಕೆ 3, ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ 1. ವೇತನ ಶ್ರೇಣಿ 30,350 ರೂಪಾಯಿಂದ 58,250 ರೂಪಾಯಿ. ನೆಕ್ಸ್ಟ್ ನೋಡ್ರಿ ಸಹಾಯಕರು 3 ಹುದ್ದೆಗಳಿವೆ. ಉಳಿಕೆ ಮೂಲ ವೃಂದದಿಂದ 2, ಕಲ್ಯಾಣ ಕರ್ನಾಟಕ ವಿಭಾಗದ್ದು 1 ಹುದ್ದೆ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಕಿರಿಯ ಸಹಾಯಕರಲ್ಲಿ 8 ಹುದ್ದೆಗಳಿವೆ. ಉಳಿಕೆ ಮೂಲ ವೃಂದದಲ್ಲಿ 7, ಕಲ್ಯಾಣ ಕರ್ನಾಟಕ ವೃಂದಕ್ಕೆ 1 ಹುದ್ದೆ ಇದೆ. ಇವರ ಒಂದು ವೇತನ ಶ್ರೇಣಿ 21,400ರಿಂದ 42,000 ರೂಪಾಯಿ ಇರುತ್ತೆ. ನೆಕ್ಸ್ಟ್ ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರು 5 ಹುದ್ದೆಗಳಿವೆ. ಎಲ್ಲಾನು ಕೂಡ ಉಳಿಕೆ ಮೂಲ ವೃಂದಕ್ಕೆ ಕೊಟ್ಟಿದ್ದಾರೆ, ಅಂದ್ರೆ ನಾನ್ ಹೆಚ್ಚಿಗೆ ಕೊಟ್ಟಿದ್ದಾರೆ. ಇಲ್ಲಿ ವೇತನ ಶ್ರೇಣಿ ಬಂದು 21,400 ರೂಪಾಯಿಂದ 42,000 ರೂಪಾಯಿ. ಸೊ ಆಲ್ರೆಡಿ ನೋಡ್ರಿ ಅಪ್ಲಿಕೇಶನ್ ಡೇಟ್ ಮುಗ್ದಿತ್ತು. ಈಗ ನೀವೇನ್ ಮಾಡ್ಬೋದು ಅಂದ್ರೆ 1ನೇ ಜನವರಿ 2025 ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಸೊ ವಿದ್ಯಾರ್ಹತೆಯನ್ನ ನಾವಿಲ್ಲಿ ನೋಡೋದಾದ್ರೆ ಸೀನಿಯರ್ ಪ್ರೋಗ್ರಾಮರ್ ಕಾನೂನು ರೀತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಥವಾ ಡೇಟಾಬೇಸ್ ನಲ್ಲಿ 2 ವರ್ಷಕ್ಕಿಂತ ಕಡಿಮೆ ಇಲ್ಲದೆ ಅನುಭವವನ್ನ ಹೊಂದಿರಬೇಕು. ಜೂನಿಯರ್ ಪ್ರೋಗ್ರಾಮಿಂಗ್ ನೋಡ್ರಿ ಕಾನೂನು ರೀತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಥವಾ ಡೇಟಾಬೇಸ್ ನಲ್ಲಿ 2 ವರ್ಷಕ್ಕೆ ಕಡಿಮೆ ಇಲ್ಲದಂತೆ ಅನುಭವವನ್ನ ಹೊಂದಿರಬೇಕು. ನೆಕ್ಸ್ಟ್ ನೋಡ್ರಿ ಜೂನಿಯರ್ ಕನ್ಸೋಲ್ ಆಪರೇಟರ್ ಕಾನೂನು ರೀತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜ್ಞಾನ ಉಳ್ಳವರಾಗಿರಬೇಕು. ಸಂಬಂಧಿತ ಕ್ಷೇತ್ರದಲ್ಲಿ 1 ವರ್ಷಕ್ಕಿಂತ ಕಡಿಮೆ ಇಲ್ಲದೆ ಅನುಭವವನ್ನ ಹೊಂದಿರಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ನೋಡ್ರಿ ಕಾನೂನು ರೀತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಅಪ್ಲಿಕೇಶನ್ BCA ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ನಲ್ಲಿ BSc ಪದವಿಯನ್ನ ಪಡೆದಿರಬೇಕು. ಅಥವಾ ಕಾನೂನು ರೀತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿರುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನ ನೀಡಲಾಗುವುದು. ಸಹಾಯಕರು ನೋಡ್ರಿ ಕಾನೂನು ರೀತ್ಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನ ಹೊಂದಿರಬೇಕು. ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು. ಕಿರಿಯ ಸಹಾಯಕರಿಗೆ ಕಾನೂನು ರೀತ್ಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಹೊಂದಿರಬೇಕು. ಕಡ್ಡಾಯವಾಗಿ ಏನಪ್ಪಾ ಅಂದ್ರೆ ಗಣಕಯಂತ್ರದ ಜ್ಞಾನವನ್ನ ಹೊಂದಿರತಕ್ಕದ್ದು. ನೆಕ್ಸ್ಟ್ ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರಿಗೆ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಯವರು ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಹಿರಿಯ ದರ್ಜೆಯ ಬೆರಳಚ್ಚುಗಾರ ಪರೀಕ್ಷೆಯಲ್ಲಿ
ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನ ಹೊಂದಿರಬೇಕು. ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು. ನೆಕ್ಸ್ಟ್ ಶುಲ್ಕವನ್ನ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಅಭ್ಯರ್ಥಿಗಳು 500 ರೂಪಾಯಿ, ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಈ ಒಂದು ಶುಲ್ಕವನ್ನು ಕೂಡ ನೀವು ಕೆಎ ವೆಬ್ಸೈಟ್ ಇಂದ ಅಥವಾ ಈ ಒಂದು ಸಿಇಟಿ ಆನ್ಲೈನ್ ವೆಬ್ಸೈಟ್ ಇಂದ ಸಂದಾಯ ಮಾಡಬೇಕಾಗುತ್ತದೆ. ವಯೋಮಿತಿಯನ್ನ ನೋಡೋದಾದ್ರೆ ನೋಡ್ರಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಜೊತೆಗೆ ಒಂದ್ಸರಿ ನೀವು ಅಮೌಂಟ್ ಅನ್ನ ಪೇ ಮಾಡಿದ್ರೆ ರೀಫಂಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ತಿದ್ದುಪಡಿಗಳ ಪ್ರಕಾರ ಎಲ್ಲಾ ಹುದ್ದೆಗಳಿಗೂ ನಡೆಸಲಾಗುವುದು. ನಿಯಮದ ಪ್ರಕಾರ ನಿಯಮದ ಮಾಹಿತಿಯನ್ನು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ವೇಳಾಪಟ್ಟಿ ಮತ್ತು ಇತರ ವಿವರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ವೀಕ್ಷಿಸಬಹುದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮ ಪರೀಕ್ಷಾ ವಿವರಗಳನ್ನು ಅನುಬಂಧ 1ರಲ್ಲಿ ವೀಕ್ಷಿಸಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆಯಲ್ಲ ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಅನುಬಂಧ 1ರಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟೇನಂದ್ರೆ ಈಗ ಓಪನ್ ಆಗಿರುವಂತ ರಿಕ್ರೂಟ್ಮೆಂಟ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಇದೇ ತರನಾಗಿ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.